ಮೇಕಪ್ ಆರ್ಟಿಸ್ಟ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಕ್ಷಮಿಸಿಬಿಡಿ. ನನಗೆ ಸರಿ ಹಿಂಗೆ ತಗೊಂಡ್ರೆ ವರ್ತ್ ಇರಲ್ಲ, ಬೇಗ ಹೊರಟೋಗುತ್ತೆ. ಬೇಗ ಹೊರಟೋದ್ರೂ ಓಕೆ. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ ಇದ್ರಲ್ಲಿ ಮಾಡಿಕೊಂಡ್ರೆ. ಇದನ್ನು ನಾನು ನೀರಲ್ಲಿ ತೊಳ್ಕೊಂಡು ಬಂದು ಸ್ವಲ್ಪ ಇಲ್ಲೊಂದು ಅಷ್ಟೇ. ಇದು ವೀಡಿಯೋಗೆ ಯೂಸ್ ಮಾಡೋಕ್ಕೆ ಅಂತಲೇ ಇದನ್ನು ಇಟ್ಕೊಂಡಿದ್ದೀನಿ. ಬೇಕಾದ್ರೆ ರೆಡಿ ಆಗೋದು ವೀಡಿಯೋ ಮಾಡಬೇಕು ಮೇಕಪ್ದು ಅಂತ. ಆವಾಗ ಐಬ್ರೋ ಒಂಚೂರು ಮಾಡ್ಕೊಂಡು ತೋರಿಸ್ತೀನಿ. ಇದು ಓಕೆ, ಬಟ್ ಇದು ನನಗೆ ಅಷ್ಟು ವರ್ತ್ ಅನ್ನಿಸ್ತಿಲ್ಲ. ಇದು ಕ್ವಾಲಿಟಿನೂ ಅಷ್ಟಕ್ಕಷ್ಟೇ. ಇಲ್ಲಿ ನೋಡಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ನಾನು ಇವತ್ತೊಂದು ರೀಲ್ಸ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಯಾಕೆ ನಾನು ಹೆಂಗೂ ರೆಡಿ ಆಗ್ತೀನಿ ನಾನು, ಅದಕ್ಕೆ GRW ಇನ್ ಗ್ರೌಂಡ್ ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡು ಮಾಡೋಣ. ನಾನು ಹಿಂಗೆ ಸಿಂಪಲಾಗಿ ರೆಡಿ ಆಗ್ತೀನಿ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ವೀಡಿಯೋ ಮಾಡಬೇಕಾದ್ರೆ ಏನು ಗ್ರ್ಯಾಂಡಾಗಿ, ಯಾಕೆಂದರೆ ಈಗ ಗ್ರ್ಯಾಂಡಾಗಿ ನಾನು ವೀಡಿಯೋ ಮಾಡಬೇಕಾದ್ರೆ ಏನು ಜಾಸ್ತಿ ಐಟಮ್ಸ್ಗಳು ಹಾಕೊಳ್ಳಲ್ಲ. ಯಾಕೆಂದರೆ ಈಗ ವೀಡಿಯೋ ಮಾಡಿ ಮತ್ತೆ ತೊಳೆದ್ಬಿಟ್ಟು ರಿಮೂವ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ಏನು ಕಾಸ್ಟ್ಲಿ ಐಟಮ್ ಯೂಸ್ ಮಾಡಬೇಕು ಅಂತ ನಾನು ವೀಡಿಯೋ ಮಾಡೋಕ್ಕೆ ಅಂತಲೇ ಕಡಿಮೆ ಪ್ರೈಸ್ದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ. ಈಗೇನು ಜಾಸ್ತಿ ವೀಡಿಯೋನೂ ಮಾಡ್ತಾಯಿಲ್ಲ ನಾನು. ಈಗ ಇವತ್ತೇನೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಫಸ್ಟಿಗೆ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಇದನ್ನು ಡೈಲಿ ಯೂಸ್ ಮಾಡ್ತೀನಿ. ಬಯೋಟಿಕ್ ಇದೊಂದೇ ಯೂಸ್ ಮಾಡೋದು, ಮುಖಕ್ಕೆ ಬೇರೆ ಏನು ಹಾಕಲ್ಲ. ಡೈಲಿ ಇದೊಂದು ಹಾಕ್ಕೊಂಡು ಬಟ್ ಇಟ್ಕೊಬಿಡ್ತೀನಿ ಅಷ್ಟೇ. ಮಾಯ್ಶ್ಚರೈಸರ್ ಅಲ್ಲೇ ಹಾಕ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಇದು ಒಂದೊಂದ್ಸಲ ಆಫರ್ ಇರುತ್ತೆ, ಆಫರ್ ಇರೋ ಟೈಮಲ್ಲಿ ತೊಗೊಂಡ್ರೆ ವರ್ತ್. ನನಗೆ ಇಷ್ಟ ಆಗಿರೋ ಮಾಯ್ಶ್ಚರೈಸರ್ ಬಯೋಟಿಕ್ಕು. ಅದಾದಮೇಲೆ ಈಗ ನಾನು ಸನ್ಸ್ಕ್ರೀನು ಅಥವಾ ಪ್ರೈಮರು ಏನೂ ಹಾಕೋತಾ ಇಲ್ಲ, ಯಾಕೆಂದರೆ ಈಗ ವೀಡಿಯೋ ಮಾಡಿ ಮತ್ತೆ ರಿಮೂವ್ ಮಾಡ್ತೀನಿ, ಅವಶ್ಯಕತೆ ಇಲ್ಲ. ಸೊ ಫೌಂಡೇಶನ್ ಇದು ವೀಡಿಯೋಗೆ ಅಂತಲೇ ತೊಗೊಂಡಿದ್ದು, ಕಡಿಮೆದು ನೆಬಿ ಅವ್ರದ್ದು. ಇದು ಕಡಿಮೆ ಅಮೌಂಟ್ ಅಂತ ವೀಡಿಯೋ ಮಾಡೋಕ್ಕೆ ಮಾತ್ರ ತೊಗೊಂಡಿದ್ದೀನಿ. ಈಗ ಹಾಕೊಳ್ಳೋದು ರಿಮೂವ್ ಮಾಡಿಬಿಡೋದು ಅಷ್ಟೇ ಅಲ್ವಾ. ಸೊ ಜಾಸ್ತಿ ಹಾಕ್ಕೊಂಡ್ರೆ ಪ್ರಯೋಜನ ಇಲ್ಲ, ಜಾಸ್ತಿ ಕಾಸ್ಟ್ಲಿದು ಹಾಕ್ಕೊಂಡ್ರೆ ಅಂತ. ನಾನೇನು ಇದನ್ನು ಯೂಸ್ ಮಾಡ್ತಿರ್ಲಿಲ್ಲ, ಕೈಯಲ್ಲೇ ರಿಮೂವ್ ಮಾಡ್ತಿದ್ದೆ. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಈ ಬಫ್ ಯೂಸ್ ನೆನಪಿಸ್ಕೊತಾ ಇದ್ದೀನಿ. ಡಾಟ್ ಆಗಿ ಇದು ಸ್ವಲ್ಪ ಕಡಿಮೆ ದುಡ್ಡೇನೆ. ಇದು ಸ್ವಲ್ಪ ಬೂದಿ ಲುಕ್ ಕೊಡುತ್ತೆ. ಇದೇನು ಬೂದ್ರಮ್ ಅಂತಾರೆ ರೆಡಿ ಆಗ್ತಿದೆ ಅಂತಾರಲ್ಲ, ಹಂಗೆ ಬೂದಿ ಲುಕ್ ಕೊಡುತ್ತೆ ಇದು ಫೌಂಡೇಶನ್ನು. ನೆಬಿ ಅವ್ರದ್ದು ಲಿಕ್ವಿಡ್ ಫೌಂಡೇಶನ್. ಈಗ ಟ್ಯಾಬ್ ಮಾಡ್ಕೊಳ್ಳೋಣ. ನಾನು ನಾರ್ಮಲಾಗಿ ಕೈಯಲ್ಲೇ ಉಚ್ಕೊಬಿಡ್ತೀನಿ. ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅನ್ನೋ ಕಾರಣಕ್ಕೆ. ಆ್ಯಕ್ಚುಲಿ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ ಇದ್ರಲ್ಲಿ ಮಾಡಿಕೊಂಡ್ರೆ. ಇದನ್ನು ನಾನು ನೀರಲ್ಲಿ ತೊಳ್ಕೊಂಡು ಬಂದು ಸ್ವಲ್ಪ ತೇವ ಇರಬೇಕು. ತೇವ ಅಂದರೆ ನೀರು ಚೆನ್ನಾಗಿ ತೊಳ್ಕೊಂಡು ಇಂದ್ಕೊಳ್ಬೇಕು. ಆವಾಗ ನೀಟಾಗಿ ಟ್ಯಾಬ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಟ್ಯಾಬ್ ಆಗುತ್ತೆ, ಚಂದ ಟ್ಯಾಬ್ ಆಗುತ್ತೆ. ಕಡಿಮೆ ದುಡ್ದಾದರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ವೀಡಿಯೋ ಮಾಡೋಕ್ಕೆ ಸಾಕಿಷ್ಟು. ಯಾವುದೇ ಪ್ರೈಮರು ಏನು ಯೂಸ್ ಮಾಡ್ದಲೆ ಡೈರೆಕ್ಟಾಗಿ ಮಾಯ್ಶ್ಚರೈಸರ್ ಮೇಲೇ ಫೌಂಡೇಶನ್ ಹಾಕೋತಾ ಇದ್ದೀನಿ. ಬೂದಿ ಲುಕ್ ಏನು ಕೊಟ್ಟಿಲ್ಲ ಅಲ್ವಾ. ನಾನು ಕೈಯಲ್ಲಿ ಉಚ್ಕೋತಾ ಇದ್ನಲ್ಲ, ಅದಕ್ಕೆ ಹಂಗೆ ಅನ್ನಿಸ್ತೈತೆ ನನಗೆ, ಏನೋ ಗೊತ್ತಿಲ್ಲ. ವಾ, ಟ್ಯಾಪ್ ಮಾಡಬೇಕು, ಉಜ್ಜಬಾರ್ದು ಅಂತ ನಾನು ಸುಮಾರು ವೀಡಿಯೋ ನೋಡಿದ್ದೀನಿ. ಯಾಕೆಂದ್ರೆ ಬೇರೆಯವ್ರು ನೋಡೇ ನಾನು ಮಾಡ್ತಾ ಇರೋದು. ಯಾಕೆ ನಾನು ಇನ್ನು ಮೇಕಪ್ಪಲ್ಲಿ ಪ್ರೋ ಅಲ್ವಲ್ಲ, ಏನು ಅಂತಲೇ ಗೊತ್ತಿಲ್ಲ. ಇತ್ತೀಚೆಗೆ ವೀಡಿಯೋಗಳಲ್ಲಿ ನೋಡಿ, ರೀಲ್ಸ್ಗಳಲ್ಲಿ ನೋಡಿ ಮಾಡ್ಕೊಂಡಿದ್ದೀನಿ ನಾನೇ. ನನಗೆ ಸ್ವಲ್ಪ ಮೇಕಪ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದೆ. ಕ್ಲಾಸಸ್ಗೆ ಅಟೆಂಡ್ ಆಗೋಣ ಅಂತ. ಇಲ್ಲೇ ಗೋಕುಲಮಲ್ಲಿರೋ ಕೆಲವೊಂದು ಬ್ಯಾಚ್ಗಳು ಫೋನ್ ಮಾಡಿ ಕೇಳೋರು, ನಮ್ಮ ಬ್ಯಾಚ್ ಇನ್ನೂ ಶುರುವಾದಾಗ ಫೋನ್ ಮಾಡಿ. ನಾನು ಮೊದಲೇ ಸೋಂಬೇರಿ, ನಾನು ಎತ್ತಾಗಲೇ ಅವರು ಓಕೆ ಬನ್ನಿ ಮೇಡಮ್ ಅಂದ್ಬಿಟ್ರೆ ಹೋಗ್ಬಿಡ್ತಿದ್ನೇನೋ. ಈಗ ಅವ್ರ ಬ್ಯಾಚ್ ಶುರುವಾದಾಗ ನಾನು ಕಾಲ್ ಮಾಡಿ ನಾನು ಹೋಗೋದು. ನೋಡೋಣ, ಅದೇ ಹೋಗ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಯಾವುದಾದ್ರೂ ಒಂದು ಕೋರ್ಸ್ ಮಾಡೋಣ ಅನ್ನೋ ಇಂಟ್ರೆಸ್ಟ್ ಅಂತೂ ಇದೆ. ನೋಡೋಣ. ಟೈಲರಿಂಗ್ಗೆ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೆ ಒಂಥರ ಹೆಡ್ಡೇಕ್ ಅನಿಸುತ್ತೆ ಟೈಲರಿಂಗು. ಅದಕ್ಕೆ ನನಗೆ ಅದು ಬೇಡ. ನನಗೆ ಅಟ್ಲೀಸ್ಟ್ ಮೇಕಪ್ ಆದರೂ ಓಕೆ. ನಾನು ಫಸ್ಟಲ್ಲಿ ಹೋಗಿ ನಾನು
ಮೇಕಪ್ ಕೋರ್ಸ್ ಹೋಗ್ತೀನಿ ಅಂತ ಲೋಕಿ ಕೇಳಿದಾಗ ಲೋಕಿ ಅವರಿಗೆ ಮೇಕಪ್ ಕೋರ್ಸ್ ಅಂದರೆ ಮೇಕಪ್ಪೇ ಬೇರೆ ಪಾರ್ಲರೇ ಬೇರೆ ಅಂತ ಗೊತ್ತಿಲ್ಲ. ಹೋಗು ಬೇರೆ ಬೇರೆ ಅದು ಮುಖ ಹುಚ್ಚಕ್ಕೆ ನಿನ್ಗೆ ಹೋಗ್ಬೇಕೋಸ್ಕರ ಹೋಗು ನೀನು ಇಷ್ಟ ಅಂತ ಅವ್ರೊಂಥರ ಆಡ್ಕೊಳ್ಳೋ ಥರ ಹೇಳಿದ್ರು. ತಪ್ಪೇನು ಅಲ್ವಾ, ಅದು ಒಂದು ಹೆಣ್ಮಕ್ಳು ಕೆಲಸ. ಈಗ ನೀಟಾಗಿ ಬ್ಲೆಂಡ್ ಆಗಿದ್ರ ಮೇಲೆ ನಾನು ಇನ್ನೇನು ಹಾಕಲ್ಲ, ಜಸ್ಟ್ ಒಂದು ನಿಮಿಷ ಇದರಲ್ಲಿ ಹಾಕೋಬೇಕು. ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದು ಜುಡಿಯೋದಲ್ಲಿ ನಾನು ತೊಗೊಂಡಿದ್ದೆ ಲಿಪ್ ಬಾಮ್ ಜೊತೆಗೆ ಲಿಪ್ಟಿಕ್. ಇದನ್ನೇ ನಾನೀಗ ಚಿನ್ನಿಗೆ ಯೂಸ್ ಮಾಡ್ತೀನಿ. ಇಲ್ಲೊಂದು ಅಷ್ಟೇ. ಇದು ವಿಡಿಯೋಗೆ ಯೂಸ್ ಮಾಡೋಕ್ಕೆ ಅಂತಲೇ ಇದನ್ನು ಇಟ್ಕೊಂಡಿದ್ದೀನಿ. ಇದ್ರೆ ಇನ್ನೊಂದು ಇದು ಪಿಂಕು, ಇನ್ನೊಂದು ನನ್ನ ಹತ್ರ ಯಾವ ಕಲರ್ ಇದೆ ಅಂದರೆ ಅದೇನು ಯಾವ ಕಲರ್ ಹೇಳ್ತಾರೆ ಅಂತ ದೇವರಣೆ ನಂಗೆ ಗೊತ್ತಿಲ್ಲಪ್ಪ. ಪಿಂಕ್ ಬ್ರೌನ್ ಮಿಕ್ಸ್ ಆಗಿರೋ ಥರ ಇರುತ್ತಲ್ಲ, ಲೀಚಿ ಕಲರ್ ಅಂತ ಹೇಳ್ಬೋದು. ಅದನ್ನು ನಾರ್ಮಲಾಗಿ ಯೂಸ್ ಮಾಡ್ತೀನಿ. ಅದನ್ನು ತೋರಿಸ್ತೀನಿ, ಅದೆಲ್ಲಿದೆ. ಹಾಂ, ಇದನ್ನು ನಾರ್ಮಲಾಗಿ ಯೂಸ್ ಮಾಡ್ತೀನಿ ನಾನು. ಈ ಕಲರು ಇದು ಚೆನ್ನಾಗಿದೆ. ಆ್ಯಕ್ಚುಲಿ ಲಿಪ್ಗೂ ಯೂಸ್ ಮಾಡ್ಬೋದು, ಬಟ್ ಲಿಪ್ಗಿಂತ ಜಾಸ್ತಿ ಇಲ್ಲಿಗೆ ಚೆನ್ನಾಗಿ ಕೂರೋದು. ನನಗಿದೇ ನೀಟಾಗಿ ಬ್ಲೆಂಡ್ ಆಗುತ್ತೆ ಇದಕ್ಕಿಂತ ಅಂತ ಅನಿಸುತ್ತೆ. ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ರು ನಡೀತಾ ಇತ್ತು. ಸಾಕಲ್ಲ, ಸಾಕು. ಪೌಡರ್ ಯೂಸ್ ಮಾಡ್ಬೋದು. ನಾನು ಪೌಡರು ಯೂಸ್ ಮಾಡಲ್ಲ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟು ಅಂತ ಇವಾಗ ಸದ್ಯಕ್ಕೇನು ಯೂಸ್ ಮಾಡಲ್ಲ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಪೌಡರ್ ಹಾಕ್ಕೊಂಡ್ರೆ ಮುಗೀತು ಕತೆ ಅಷ್ಟೇ. ಸಾರಿ, ಕಾಂಪ್ಯಾಕ್ಟ್ ಹಾಕ್ಕೊಂಡ್ರೆ ಮುಗೀತು. ಇಷ್ಟೇ ವಿಡಿಯೋಗೆ ರೆಡಿ ಆಗೋದು. ನಾನು ಯಾವಾಗಲಾರು ಟೈಮ್ ಆಗಿತ್ತು ಅಂದರೆ ಎಲ್ಲರೂ ಹೊರಗಡೆ ಹೋದಾಗ ತುಂಬ ಹರಿಬರಿ ಇರ್ತೀನಿ ನಾನು, ಆವಾಗ ವೀಡಿಯೋ ಮಾಡೋಕ್ಕೆ ಆಗಲ್ಲ. ಅನ್ಕೋತೀನಿ ನಾನು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ರೆಡಿ ಆಗೋದು, ವೀಡಿಯೋ ಮಾಡಬೇಕು ಮೇಕಪ್ದು ಅಂತ, ಆವಾಗ ಟೈಮೇ ಇರಲ್ಲ. ಸೊ ಹಾಗಾಗಿ ಮಾಡೋಕ್ಕಾಗಲ್ಲ. ಈಗ ನಾನು ಯೂಶ್ವಲಿ ಫೇಸಸ್ ಕೆನಡಾದು ಕಾಂಪ್ಯಾಕ್ಟ್ ಈ ಸದ್ಯಕ್ಕೆ ಇದನ್ನು ನಾನು ಬ್ಯಾಕ್ ಟು ಬ್ಯಾಕ್ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಖಾಲಿಯಾಗಿ ಇನ್ನೊಂದು ತರಿಸ್ಕೊಂಡಿದ್ದೀನಿ. ಇದು ನಾನು ಸ್ವಲ್ಪ ನನಗೆ ಬೂದಿ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನನ್ನ ಫೇಸ್ಗಿಂತ ಡಾರ್ಕ್ ಕಲರ್ನ ತರಿಸ್ಕೊತೀನಿ. ನನಗಿದು ಇಷ್ಟ ಆ್ಯಕ್ಚುಲಿ. ಯಾಕೆಂದರೆ ಈಗ ನಮ್ದು ಇದು ಬೂದಿ ಕಂಡ್ರೆ ಇದನ್ನು ಅದ್ರ ಮೇಲೆ ಹಾಕ್ಕೊಂಡ್ರೆ ಅದು ಕವರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಡಾರ್ಕ್ ಶೇಡಲ್ಲಿ ತೊಗೊಂಡಿದ್ದೀನಿ ನಾನು. ಇದು ಯಾವ ಶೇಡ್ ಅನ್ನೋದು ಸ್ಯಾಂಡ್ 04. ಈಗ ಇದು ಖಾಲಿ ಆಗಿರೋದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ತರಿಸ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ. ಈಗ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೇಕಾಗತ್ತೆ ಅಂತ. ಏನೋ ಸುಮಾರಾಗಿ ಮಾಡ್ಕೋತೀನಿ. ಗುರುಪ್ರವೇಶದಲ್ಲೆಲ್ಲ ನಾನೇ ಮಾಡ್ಕೊಂಡಿದ್ದು. ಗೃಹ ಪ್ರವೇಶದಲ್ಲಿ ನಾನೇ ಮಾಡ್ಕೊಂಡಿದ್ದು. ಸ್ವಲ್ಪ ನೈಟ್ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಈಗ ಆರಾಮಾಗಿ ಕುತ್ಕೊಂಡು ಮಾಡೋದಕ್ಕೂ ಟೈಮ್ ಆಗೋಯ್ತು ಅಂತ ಮಾಡ್ಕೋಬೇಕು, ಡಿಫ್ರೆನ್ಸ್ ಇದೆ. ಇಲ್ಲೆಲ್ಲ ಒಂದೇ ಕಡೆ ತೊಗೊಂಡು ಕೂತೆ ಅಲ್ಲಿ ನೋಡ್ಕೋತಿದ್ರು. ನಾನು ಹಂಗಾದ್ರೆ ಎಲ್ಲ ಒಂದೇ ಕಡೆ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ, ಹರಿ ಆಗಬಾರ್ದು ಅಂತ. ಹಾಗೆ ಆಗುತ್ತೆ ಫಂಕ್ಷನಲ್ಲಿ, ಏನು ಮಾಡೋಕ್ಕಾಗಲ್ಲ. ಅದೇ ಬೇರೆ ಫಂಕ್ಷನ್ಗೆ ಎಷ್ಟು ಚೆಂದ ರೆಡಿಯಾಗಿ ಹೋಗ್ತೀವಿ, ನಮ್ಮನೆ ಫಂಕ್ಷನ್ಗಳಿಗೆ ಎಲ್ಲ ಹರಿ ಬರಿ ಆಗಿಬಿಡುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಇದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದರಲ್ಲೂ ಸ್ವಲ್ಪ ಜಿಪ್ನುತನ ಮಾಡ್ತೀನಿ ನಾನು. ಕೆಳಗಡೆ ಇಲ್ಲಿಗೆ ಕಾಂಪ್ಯಾಕ್ಟ್ ಹಾಕೋಕ್ಕೆ ಹೋಗಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಬೇಡ ಅಂದ್ಬಿಟ್ಟು ನಾನು ಏನು ಮಾಡ್ತೀನಿ, ನಾರ್ಮಲ್ ಪೌಡರ್ನೇ ಹಾಕ್ಕೊಬಿಡ್ತೀನಿ. ವೀಡಿಯೋ ಮಾಡಬೇಕಾದ್ರೆ ಮಾತ್ರ ಆಯಿತಾ. ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲ, ಮನೆಯೊಳಗಡೆ 4 ಗೋಡೆ ಮೇಲೆ ವೀಡಿಯೋ ಮಾಡಿಬಿಟ್ಟು ಮತ್ತೆ ಮುಖ ತೊಳ್ಕೊಂಡು ಹೋಗೋಕ್ಕೆ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ ನಾನು. ಓಕೆ, ಇದಿಷ್ಟೇ ಆಯಿತು. ಈಗ ಲಿಪ್ಪಿಗೆ ಲಿಪ್ಪಿಗೆ ಹಾಕ್ಕೊಂಡು ಇದ್ರ ಮೇಲೆ ನಾನು
ಯಾವ್ದು ಹಾಕ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ವಿಡಿಯೋಗೆಲ್ಲ ರೆಡ್ಡು ಪಿಂಕು ಹಾಕೊಂಡ್ರೆ ಚೆನ್ನಾಗಿ ಕಾಣಿಸೋದು. ಜುಡಿಯೋದ ಇದು ನನಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಇದು ತುಂಬ ಜುಡಿಯೋದಲ್ಲೇ ತೊಗೊಂಡಿದ್ದು. ಇದು ಇಷ್ಟ ಕೊಟ್ಟು ತೊಗೊಂಡೆ, ನನಗೆ ಮರ್ತೋಗ್ಬಿಟ್ಟೈತೆ. ಜುಡಿಯೋ ಅಂತ ಇಲ್ಲೇ ಬರ್ತೈತೆ ನೋಡಿ. ನನಗಿದು ಇಷ್ಟ ಆಗಿಲ್ಲ. ಇದು ಜಾಸ್ತಿ ಟೈಮ್ ಇರಲ್ಲ, ಬೇಗ ಹೊರ್ಟೋಗುತ್ತೆ. ಬೇಗ ಹೊರ್ಟೋದ್ರೂ ಓಕೆ, ಏನೋ ತಿಂದ ತಕ್ಷಣ ಹೊರ್ಟೋಗ್ಬಿಡುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಥರ ಇರಬೇಕಲ್ವ ಇದು. ಆ್ಯಕ್ಚುಲಿ ನನಗೆ ಈ ಥರ ಕಲರ್ಸ್ ಇಷ್ಟ ಅಂತಲೇ ನನಗೆ ಜುಡಿಯೋದಲ್ಲಿ ಸಿಕ್ತು ಈ ಕಲರ್ ಅಂದ್ಬಿಟ್ಟು ತೊಗೊಂಡೆ. ಬಟ್ ಬೇಗ ಹೊರ್ಟೋಗ್ಬಿಡುತ್ತೆ ಅನ್ನೋದೊಂದು ಬೇಜಾರಷ್ಟೇ. ಈ ಕಲರ್ ನಾನು ಬೇರೆ ಥರಲ್ಲಿ ತೊಗೋಬೇಕು, ನೋಡ್ತಾ ಇದ್ದೀನಿ. ಓಕೆ, ಐ ಆಮ್ ರೆಡಿ. ಹಣೆಗೊಂದು ಇಕ್ಕೊಂಡು ಈಗ ರೆಡಿ ಆಯಿತು. ನಮಗೆ ಬೇಕಂದರೆ ನಾನು ಐಬ್ರೋ ಮಾಡ್ಕೋಬೋದು. ಐಬ್ರೋ ಒಂಚೂರು ಮಾಡ್ಕೊಂಡು ತೋರಿಸ್ತೀನಿ. ನಾನು ಜಾಸ್ತಿ ಐಬ್ರೋ ಪೆನ್ಸಿಲಲ್ಲಿ ಮುಂಚೆ ಮಾಡ್ಕೋತಾ ಇದ್ದೆ. ಬರ್ಕೋಬೋದು ಬೇಕಂದರೆ, ನಾವು ಐಬ್ರೋ ಬರ್ಕೊಳ್ಬೇಕಂದ್ರೆ ಮಾಡ್ಕೋಬೋದು. ಈಗ ನಾನು ಸಿಂಪಲ್ಲಾಗಿ ಅಂದ ಐಬ್ರೋ ಪ್ಯಾಲೆಟ್ ಇದನ್ನು ತೊಗೊಂಡು ಈ ಬ್ರಷಲ್ಲಿ ಬ್ರೌನ್ ತೊಗೋತೀನಿ. ತಗೊಂಡು ಇದನ್ನು ಸ್ವಲ್ಪ ಫಿಲ್ ಮಾಡ್ಕೊಳ್ಳೋದು ಎಡ್ಜಸ್ನ. ಆಮೇಲೆ ಹಿಂಗೆ ಹೋಗೋದು, ಫಿಲ್ ಮಾಡ್ಕೊಳ್ಳೋದಷ್ಟೇ. ಇದೇನು ಐಬ್ರೋ ಬರ್ಕೊಳ್ಳಲ್ಲ ನಾನು. ಇಲ್ಲ ಸ್ವಲ್ಪ ಖಾಲಿ ಹೊಡಿತೈತೆ ಇಲ್ಲಿ. ಓಕೆ, ಸಾಕು. ಈಗ ಇದೇ ಥರ ಇದಕ್ಕೂ ಫಿಲ್ ಮಾಡ್ಕೋತೀನಿ. ನಾನು ಐಬ್ರೋ ಎಲ್ಲ ಮಾಡ್ಸೋದು ಕಡಿಮೆನೇ. ನಾನು ಮನೆಯಲ್ಲೇ ಒಂದೊಂದ್ಸಲ ಫ್ಲಕ್ಕರಲ್ಲಿ ರಿಮೂವ್ ಮಾಡ್ಕೋತೀನಿ, ಒಂದೊಂದ್ಸಲ ಕಾರ್ಮೆಸಿ ಬ್ಲೇಡ್ಸಲ್ಲಿ ರಿಮೂವ್ ಮಾಡ್ಕೋತೀನಿ. ಕಾರ್ಮೆಸಿ ಆದಮೇಲೆ ಬೇರೆ ಬೇರೆ ಕಂಪ್ನಿದು ತರಿಸಿದ್ದೀನಿ. ಏನು ಕಾರ್ಮೆಸಿನೇ ಯೂಸ್ ಮಾಡ್ತಾಯಿಲ್ಲ. ಕಾರ್ಮೆಸಿ ಬ್ಲೇಡ್ಗಳಲ್ಲಿ ಎಲ್ಲ ಹೊರತು, ಬಟ್ ಇದು ಕಾರ್ಮೆಸಿ ಬ್ಲೇಡೇ. ಇದು ವರ್ತ್ ಅನ್ನಿಸ್ತು, ಇದು ಓಕೆ. ಬಟ್ ಇದು ನನಗೆ ಅಷ್ಟು ವರ್ತ್ ಅನ್ನಿಸ್ತಿಲ್ಲ. ಇದು ಕ್ವಾಲಿಟಿನೂ ಅಷ್ಟಕ್ಕಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಬ್ಲೇಡ್ ರಿಮೂವ್ ಆಗಿದೆ. ಇನ್ನೊಂದು ತೋರಿಸ್ತೀನಿ ಬೇಕಂದ್ರೆ. ಇದನ್ನು ಆ್ಯಕ್ಚುಲಿ ತೊಗೊಂಬಂದಿರೋದು ಇದನ್ನು ಮಾಡ್ಕೊಳ್ಳೋಕ್ಕೆ, ಮತ್ತು ಇಲ್ಲಿ ಚಿಕ್ಕದು ರಿಮೂವ್ ಮಾಡೋಕ್ಕೆ. ಇದು ಬಟ್ ನನಗೆ ಅಷ್ಟು ಚೆಂದ ಇಲ್ಲ. ಇದೇ ಕಾಸ್ಟ್ಲಿ ಇದಕ್ಕಿಂತ, ಕಂಪ್ಯಾರಿಟಿವ್ಲಿ ಇದಕ್ಕಿಂತ ಇದೇ ಕಾಸ್ಟ್ಲಿ. ಆದರೆ ನನಗೆ ಇದು ನಾನು ಸರಿಯಾಗಿ ಯೂಸೇ ಮಾಡಿಲ್ಲ ಆ್ಯಕ್ಚುಲಿ. ಇದಷ್ಟು ಚೆಂದ ಇಲ್ಲ. ಇದು ಸ್ಕಿನ್ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಜಾಸ್ತಿ ಇದನ್ನೇ ಯೂಸ್ ಮಾಡಿದ್ದೀನಿ. ಅಥವಾ ನನಗೆ ಇದನ್ನು ಯೂಸ್ ಮಾಡೋಕ್ಕೆ ಬಂದಿಲ್ವಾ ಏನೋ ನಂಗೆ ಗೊತ್ತಿಲ್ಲ. ಬಟ್ ಆದರೆ ಈ ಪಾರ್ಟ್ಸ್ನೆಲ್ಲ ರಿಮೂವ್ ಮಾಡೋಕ್ಕೆ ಇದೇ ಸರಿ. ಬೇರೆದು ಯಾವುದಾದ್ರೂ ಒಳ್ಳೆ ಕಂಪ್ನಿದು ನೋಡಿ ತೊಗೋಬೇಕು. ನನಗೆ ಯಾಕೋ ಕಾರ್ಮೆಸಿದು ಈ ಬ್ಲೇಡ್ ಇಷ್ಟ ಆಗಿಲ್ಲ. ಅದಾದಮೇಲೆ ಒಂದು ಸ್ಟಿಕ್ಕರ್ ಹಾಕೋತೀನಿ ಅಷ್ಟೇ. ಮುಖ ಚೆನ್ನಾಗಿಟ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಮನಸ್ಸು ಹಾಳಾಗೋಗ್ಲಿ. ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಎಷ್ಟಾಯ್ತಮ್ಮ? ಒಂದು ಫೌಂಡೇಶನ್, ಒಂದು ಕಾಂಪ್ಯಾಕ್ಟ್, ಒಂದು ಲಿಪ್ಟಿಕ್ನ ಚಿಂತರ ಯೂಸ್ ಮಾಡಿದೆ ಅಷ್ಟೇ. ಇನ್ನೇನು ಯೂಸ್ ಮಾಡಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಸಿಂಪಲಾಗಿ ರೆಡಿ ಆದಾಗಲೇ ಚೆನ್ನಾಗಿ ಕಾಣಿಸ್ತದೆ. ಓವರಾಗಿ ಫೌಂಡೇಶನ್ ಓವರಾಗಿ ಹಾಕೊಂಡಾಗಲೇ ಕೆಟ್ಟ ಕಾಣಿಸ್ತಾ ಇರುತ್ತೆ. ಇದೇ ಚೆನ್ನಾಗಿ ಕಾಣಿಸ್ತೈತೆ. ಮುಖ ಚೆನ್ನಾಗಿಟ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಮನಸ್ಸು ಹಾಳಾಗೋಗ್ಲಿ. ಔಟ್ಲುಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ಯಾವಾಗಲಾದರೂ ಹೊರಗಡೆ ಫಂಕ್ಷನ್ಗೆ ಹೋದಾಗ ಬೇರೆ ಬೇರೆ ಫೌಂಡೇಶನ್ನು, ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡಿ, ಪ್ರೈಮರ್ ಎಲ್ಲ ಯೂಸ್ ಮಾಡ್ತೀನಿ. ಕನ್ಸಿಲರ್ ಕನ್ಸಿಲರ್ ನಾನು ಯೂಸ್ ಮಾಡಲ್ಲ. ಏನೋ ನಾನು ಕನ್ಸಿಲರ್ ಇಲ್ಲೆಲ್ಲ ಯೂಸ್ ಮಾಡಿದ್ರೆ ಬೂದ್ ಆ ಕನ್ಸಿಲರ್ ಇವತ್ತೊಂದಿನ ಕನ್ಸಿಲರ್ ಟ್ರೈ ಮಾಡೋಣ ಅಂತ ಇಲ್ಲೆಲ್ಲ ಹಾಕ್ಕೊಂಡಿರ್ತೀನಿ. ಅವತ್ತೇ ನಾನು
ಹೈ ಪಾರ್ಟ್ಸ್ ಎಲ್ಲ ಒಂಥರ ಬೂದು ಕಾಣಿಸ್ತಾ ಇರುತ್ತೆ. ನಾನು ಯಾಕಾರೆ ಕನ್ಸಿಲ್ಲ ಯೂಸ್ ಮಾಡಿದೆ ಅನ್ನೋ ಥರ ಅನಿಸುತ್ತೆ. ಅಂದರೆ ನನಗೆ ಸರಿಯಾಗಿ ಯೂಸ್ ಮಾಡೋಕ್ಕೆ ಗೊತ್ತಿಲ್ವಲ್ಲ, ನಾನೇನೋ ಬೇರೆಯವ್ರ ವಿಡಿಯೋ ನೋಡಿಬಿಟ್ಟು ನಾನೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಹಂಗೆ ಬರುತ್ತೆ. ಯಾರಾದರೂ ಮೇಕಪ್ ಆರ್ಟಿಸ್ಟ್ ನನ್ನ ವಿಡಿಯೋ ನೋಡ್ತಿದ್ರೆ ಕ್ಷಮಿಸಿಬಿಡಿ, ನನಗೆ ಸರಿಯಾಗಿ ಮೇಕಪ್ ಮಾಡೋಕ್ಕೆ ಬರಲ್ಲ. ನನಗೆ ಹಿಂಗೆ ಬೇಕಂಗೆ ಮಾಡ್ಕೋತೀನಿ. ಬಟ್ ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋಗೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಬಾಯ್.